ಹೆಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಮತ್ತೆ ಈ ಒಂದು ಚಾಪ್ಟರ್ ನೀವಿಲ್ಲಿ ನೋಡ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ನ ಒಂದು ಕ್ವಿಕ್ ರಿವಿಷನ್ನ ಮಾಡೇ ಮುಗಿಸ್ಬಿಡೋಣ. ಸೊ ಸ್ವಲ್ಪ ಜನಕ್ಕೆ ತುಂಬ ಕನ್ಫ್ಯೂಷನ್ ಇರ್ಬೋದು. ಸೊ ಫಂಕ್ಷನ್ಸ್ ಏನು, ಸರ್ವಿಸಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ. ಸೊ ಎಸ್, ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಮಕ್ಕಳೇ. ಬನ್ನಿ ಶುರು ಮಾಡೇ ಬಿಡೋಣ. ಎಸ್, ಸೊ ಫಸ್ಟ್ ಬ್ಯಾಂಕ್ ಅಂದಿದ ತಕ್ಷಣ ಆ ವರ್ಡ್ನ ಅರ್ಥ, ಆ ಒಂದು ಪದದ ಅರ್ಥ ಏನು ಅಂತ ತಿಳ್ಕೊಳ್ಳಿ. ಸೊ ಇಟಾಲಿಯನ್ ಹಾಗೂ ಫ್ರೆಂಚ್ ವರ್ಡ್ಗಳಿದೆ, ಬೇರೆ ಬೇರೆ ವರ್ಡ್ಗಳು. ಸೊ ಇಟಾಲಿಯನಲ್ಲಿ ಬ್ಯಾಂಕು ಅಂತ ಇದೆ, ಆ್ಯಂಡ್ ಫ್ರೆಂಚಲ್ಲಿ ನಿಮಗೆ ಬ್ಯಾಂಕ್ಯೂ ಅಂತ ಇದೆ. ಓಕೆನಾ? ಸೊ ಈ ಎರಡೂ ಪದದ ಅರ್ಥ ಏನಪ್ಪ ಅಂತಂದರೆ ಬೆಂಚ್ ಅಥವಾ ಮನಿ ಎಕ್ಸ್ಚೇಂಜ್ ಟೇಬಲ್ ಅಂತ ಹೇಳ್ತೀವಿ. ಸೊ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್. ಸೊ ಇದನ್ನು ನಾವು ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಬ್ಯಾಂಕ್ ಅನ್ನೋ ವರ್ಡು ಬೇಸಿಕಲಿ ಇಟಾಲಿಯನ್ ಆ್ಯಂಡ್ ಫ್ರೆಂಚ್ ವರ್ಡ್ಗಳಿಂದ ಬಂದಿರೋವಂಥದ್ದು. ಸೊ ಎರಡೂ ವರ್ಡ್ಗಳ ಅರ್ಥ ಏನಪ್ಪ ಅಂತಂದರೆ ಒಂದೇ, ಒಂದು ಬೆಂಚ್ ಅಂತ ಹೇಳ್ತೀವಿ ಅಥವಾ ಮನಿ ಎಕ್ಸ್ಚೇಂಜ್ ಟೇಬಲ್. ಸೊ ಈ ಥರ ಏನಾದರೂ ಒಂದು ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅಂತಂದರೆ ಅದನ್ನು ನಾವು ಬ್ಯಾಂಕ್ ಅಂತ ಹೇಳ್ತೀವಿ ಮಕ್ಕಳೇ. ಇದು ಅದು ಪದದ ಅರ್ಥ. ಸೊ ಒನ್ ಕ್ವೆಶ್ಚನ್ ಸುಮಾರು ಸತಿ ಕೇಳೋವಂಥದ್ದು, ವೆರಿ ಇಂಪಾರ್ಟೆಂಟ್, ಅದರ ಗುಣಲಕ್ಷಣಗಳು ಏನು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ. ಒಂದು, ಇಟ್ ವಿಲ್ ಡೀಲ್ ವಿತ್ ಮನಿ. ಸೊ ಹಣದ ವಹಿವಾಟನ್ನು ಮಾಡುತ್ತೆ ಡೆಫಿನೆಟ್ಲಿ. ಇನ್ನೊಂದು, ಒಂದು ಬ್ಯಾಂಕ್ ಅಂದಿದ ತಕ್ಷಣ ಒಂದು ಸೆಟಪ್ ಇರಬೇಕು, ಒಂದು ದೊಡ್ಡ ಬಿಲ್ಡಿಂಗ್ ಇರಬೇಕು, ಸುಮಾರು ಜನ ವರ್ಕ್ ಮಾಡಬೇಕು ಅಂತ ಅಲ್ಲ. ಡೆಫಿನೆಟ್ಲಿ ಅದು ಒಂಥರದ್ದು, ಬಟ್ ಇಟ್ ಕ್ಯಾನ್ ಆಲ್ಸೋ ಬಿ ಒಬ್ಬ ವ್ಯಕ್ತಿ, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಬಿ ಅ ಕಂಪನಿ. ಆಯಿತಾ? ಆ್ಯಂಡ್ ಏನು ಮಾಡುತ್ತಪ್ಪ ಇದು ಅಂತಂದರೆ, ನಾವು ಕೊಟ್ಟಿರೋವಂಥ ಹಣನ ಅದು ತೆಗೆದು ಇಟ್ಕೊಳ್ಳುತ್ತೆ. ಸೊ ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಸೊ ಠೇವಣಿಗಳನ್ನು ಆಕ್ಸೆಪ್ಟ್ ಮಾಡುವಂಥದ್ದು. ಲೆಂಡಿಂಗ್ ಲೋನ್ಸ್, ಸಾಲವನ್ನು ಕೊಡೋದು, ಅದು ಬ್ಯಾಂಕ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಸೊ ನಾವೆಲ್ಲಾದರೂ ಸಾಲ ಮಾಡಬೇಕು, ಏನಾದರೂ ತೊಗೋಬೇಕು, ಸಾಲ ಬೇಕು ಅಂತ ಅಂದಾಗ ನಾವು ಯಾರೋ ಹತ್ರ ಹೋಗೋಬೋದು, ಬ್ಯಾಂಕ್ ಹತ್ರ ಹೋಗ್ಬೋದು. ಸೊ ದ್ಯಾಟ್ಸ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್. ಪಾವತಿ ಮಾಡೋದು ಆ್ಯಂಡ್ ಅದನ್ನು ಹಿಂಪಡೆಯೋದು. ಸೊ ಪೇಮೆಂಟ್ ಆ್ಯಂಡ್ ವಿಡ್ರಾವಲ್ ಮಾಡುವಂಥ ಕೆಲಸ. ಸೊ ನಾವು ಎಷ್ಟು ಬೇಕೋ ಅಷ್ಟು ಕೊಡ್ಬೋದು ಆ್ಯಂಡ್ ಈಸ್ಕೋಬೋದು ಕೂಡ. ದ್ಯಾಟ್ಸ್ ಒನ್ ಥಿಂಗ್. ಆ್ಯಂಡ್ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸಸ್. ಸೊ ನನಗಿವಾಗ ಏನೋ ಒಂದು ಸರ್ವಿಸ್ ಬೇಕು ಬ್ಯಾಂಕ್ ಕಡೆಯಿಂದ ಅಂತಂದರೆ, ಸೊ ಏಜೆಂಟ್ಗಳ ಮೂಲಕ ಅಥವಾ ಏಜೆನ್ಸಿಗಳ ಮೂಲಕ ನಂಗೆ ಆ ಸರ್ವಿಸಸ್ನ ಮಾಡಿಕೊಡ್ತಾ ಹೋಗ್ತಾರೆ. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೇಷನ್. ಸೊ ಫಸ್ಟ್ ಲಾಭ. ಸೊ ಲಾಭದ ಬಗ್ಗೆ ಮಾತಾಡಬೇಕು ಅಂತಂದರೆ ಡೆಫಿನೆಟ್ಲಿ ಬ್ಯಾಂಕ್ ಅನ್ನೋದು ಒಂದು ಲಾಭಕರವಾದಂಥ ಒಂದು ಸೆಟಪ್ ಅದು. ಬಿಕಾಸ್ ನಾವು ಹಣ ಕೊಟ್ಟಾಗ ಸಾಲ ಕೊಡ್ತಾರೆ ಆಬ್ವಿಯಸ್ಲಿ. ಸೊ ಸಾಲ ಕೊಟ್ಟಾಗ ಬಡ್ಡಿ ರೂಪದಲ್ಲಿ ಕೊಡ್ತಾರೆ. ಸೊ ಆ ಬಡ್ಡಿ ಎಲ್ಲ ಅವರಿಗೆ ಪ್ರಾಫಿಟ್, ಲಾಭ. ಸೊ ಬರೀ ಲಾಭಕ್ಕೆ ಮಾಡ್ತಾರಾ? ಡೆಫಿನೆಟ್ಲಿ ಇಲ್ಲ. ಸರ್ವಿಸ್ ಅಂದರೆ ಸೇವೆಯನ್ನು ಕೂಡ ಬ್ಯಾಂಕ್ ಮಾಡುತ್ತೆ. ಬಿಕಾಸ್ ನನ್ನ ಕಷ್ಟಕ್ಕೆ ಆಗುತ್ತೆ, ನನಗೆ ಯಾವಾಗ ಬೇಕೋ ಆವಾಗ ಹಣ ಕೊಡುತ್ತೆ. ಡೆಫಿನೆಟ್ಲಿ ಬಡ್ಡಿಗಿರ್ಬೋದು, ಬಟ್ ಇಮಿಡಿಯೇಟ್ಲಿ ಕೊಡುತ್ತೆ ಅದು. ಸೊ ಹಾಗಾಗಿ ಸೇವೆ, ಸರ್ವಿಸ್ ಓರಿಯೆಂಟೇಷನ್ ಕೂಡ ಇದೆ. ಆ್ಯಂಡ್ ಎವರ್ ಇನ್ಕ್ರೀಸ್ ಇನ್ ಫಂಕ್ಷನ್. ಸೊ ಯಾವಾಗಲೂ ಇದರ ಒಂದು ಕಾರ್ಯಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಯಾವತ್ತೂ ಕಮ್ಮಿ ಆಗೋದಿಲ್ಲ. ಸೊ ಬ್ಯಾಂಕ್ಗಳಿಂದ ನಾವು ಪಡೆಯುವಂಥ ಲಾಭ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆ್ಯಂಡ್ ಕನೆಕ್ಟಿಂಗ್ ಲಿಂಕ್. ಸೊ ಸಂಬಂಧ ಕಲ್ಪಿಸುವ ಕೊಂಡಿ. ಆಯಿತಾ? ಆ್ಯಂಡ್ ದೆನ್ ಬ್ಯಾಂಕಿಂಗ್ ಬಿಸ್ನೆಸ್. ಸೊ ನಾವು ಯಾವುದೇ ಥರದ ಒಂದು ಅಕೌಂಟ್ಗಳಲ್ಲಿ ನಾವು ಬಿಸ್ನೆಸ್ಗಳು ಮಾಡಬೇಕು ಅಂತ ಅಂದರೆ, ಸೊ ಆ ಥರದ್ದಕ್ಕೆಲ್ಲ ಪ್ರೋತ್ಸಾಹ ಮಾಡೋದು, ಅಕೌಂಟ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳೋ ಅಂಥದ್ದು, ಆ ಒಂದು ವ್ಯವಸ್ಥೆ ಬ್ಯಾಂಕ್ ಮಾಡಿಕೊಡುತ್ತೆ. ಆ್ಯಂಡ್ ನೇಮ್ ಐಡೆಂಟಿಟಿ, ಹೆಸರಿನ ಗುರುತು. ಇವಾಗ ಬ್ಯಾಂಕ್ ಅಂದಿದ ತಕ್ಷಣ ಎಷ್ಟೊಂದು ಬ್ಯಾಂಕ್ಗಳಿದೆ. ಸೊ ಅದಕ್ಕೂ ಒಂದು ಹೆಸರು ಬೇಕು. ಇವಾಗ ನಾನು ಸಹನಾ, ಸೊ ನಾನು ಸಹನಾ ಅಂತಲೇ ಎಲ್ಲರಿಗೂ ಗೊತ್ತು. ಸೊ ಆ ಥರ. ಸೊ ಇಟ್ ಕ್ಯಾನ್ ಬಿ ಕೆನರಾ ಬ್ಯಾಂಕ್, SBI ಬ್ಯಾಂಕ್, ಆ ಥರ ಅದಕ್ಕೆ ಆದಂಥ ಒಂದು ಐಡೆಂಟಿಟಿ, ಹೆಸರಿನ ಒಂದು ಗುರುತು ಇರುತ್ತೆ. ಸೊ ಅದು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಮತ್ತು ಫಂಕ್ಷನ್, ಕಾರ್ಯಗಳು ಏನಪ್ಪ ಅಂತಂದರೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್, ಫಂಕ್ಷನ್, ಸರ್ವಿಸಸ್, ಇವು ಮೂರಲ್ಲೂ ಕೆಲವೊಂದು ಪಾಯಿಂಟ್ಸ್ ಸಿಮಿಲರ್ ಆಗಿರುತ್ತೆ. ಲೈಕ್ ಆಕ್ಸೆಪ್ಟೆಡ್ ಡೆಪಾಸಿಟ್ಸ್ ಆಗಿರ್ಬೋದು, ಲೋನ್ಸ್ನ ಕೊಡೋದಾಗಿರ್ಬೋದು, ಸೇಫ್ ಕಸ್ಟಡಿನ ಕೊಡೋದಾಗಿರ್ಬೋದು. ಸೊ ಈ ಥರ ಕೆಲವೊಂದು ಪಾಯಿಂಟ್ ಸಿಮಿಲರ್ ಇರುತ್ತೆ. ಎಲ್ಲದಕ್ಕೂ ಅದನ್ನೇ ಬರೆದ್ರೆ ಆಯಿತು. ಓಕೆನಾ? ಸೊ ಇಲ್ಲಿ ನೋಡ್ಬೋದು ಅಗೇನ್ ಠೇವಣಿಯನ್ನು ಅಂಗೀಕರಿಸೋದು, ಆಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಸಾಲಗಳನ್ನು ಕೊಡೋದು, ವರ್ಗಾಯಿಸೋದು, ಅಕೌಂಟ್ ಏನಾದರೂ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಆ ಥರ ರೆಮಿಟೆನ್ಸ್. ಆ್ಯಂಡ್ ಕಲೆಕ್ಟಿಂಗ್ ಮನಿ. ಸೊ ಹಣನ ಹೇಗೆ ವಸೂಲಿ ಮಾಡ್ತಾರಪ್ಪ ಅಂತಂದರೆ ಇದರ್ ಚೆಕ್ಸ್, ಡ್ರಾಫ್ಟ್ಸ್, ಬಿಲ್ಸ್. ಸೊ ಈ ಥರ ಹಲವಾರು ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಮನಿಯನ್ನು ತೊಗೋತಾರೆ, ಕಲೆಕ್ಟ್ ಮಾಡ್ತಾರೆ. ಬಿಲ್ಗಳಲ್ಲಿ ಡಿಸ್ಕೌಂಟ್ಸನ್ನು ಕೊಡುವಂಥದ್ದು. ಸೇಫ್ ಡೆಪಾಸಿಟ್ ಲಾಕರ್ಸ್. ಸೊ ನಾವು ಎಷ್ಟೊಂದು ಜ್ಯುವೆಲ್ರಿ ಆಗಿರ್ಬೋದು, ಲೈಕ್ ಪೇಪರ್ಸ್ ಆಗಿರ್ಬೋದು, ಪತ್ರಗಳಿರುತ್ತೆ, ಇಂಪಾರ್ಟೆಂಟ್ ಪತ್ರಗಳು, ಅದಕ್ಕೆಲ್ಲ ಭದ್ರತೆಯನ್ನು ಕೊಡ್ತಾರೆ. ಆ್ಯಂಡ್ ಹೈರಿಂಗ್ ಸೇಫ್ಟಿ ಡೆಪಾಸಿಟ್ ಲಾಕರ್ಸ್ ರಿಪೀಟ್ ಆಗಿದೆ. ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸು ಬರೀ ದೇಶೀಯ ಅಲ್ಲ, ಸೊ ವಿದೇಶಿಯ ಎಕ್ಸ್ಚೇಂಜ್, ಫಾರಿನ್ ಎಕ್ಸ್ಚೇಂಜ್ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಬ್ಯಾಂಕು. ಆ್ಯಂಡ್ ಸೇಫ್ ಕಸ್ಟಡಿ. ಸೊ ಬೆಳೆ ಬಾಳುವ ವಸ್ತುಗಳನ್ನು ನಾವು ಇಡ್ಬೋದು. ಸೊ ದಟ್ ಇಸ್ ಸೇಫ್ ಕಸ್ಟಡಿ. ಇಶ್ಯೂಯಿಂಗ್ ಲೆಟರ್ಸ್ ಆಫ್ ಕ್ರೆಡಿಟ್ ಆ್ಯಂಡ್ ಗ್ಯಾರಂಟಿ.
ಸೊ ಸಾಲ ಪತ್ರಗಳನ್ನು ಕೊಡ್ತಾರೆ. ಸೊ ಇಷ್ಟು ಅಂತ ಸಾಲ ಕೊಟ್ಟ ಮೇಲೆ ಅದಕ್ಕೆ ಗ್ಯಾರಂಟಿಯಾಗಿ ಪತ್ರಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಜವಾಬ್ದಾರಿ ಪತ್ರಗಳಂತ ಹೇಳ್ತೀವಿ. ಆ್ಯಂಡ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್, ಸೊ ಸರ್ಕಾರದ ಒಂದು ವ್ಯವಹಾರಗಳ ನಿರ್ವಹಣೆಯನ್ನು ಮಾಡ್ತಾರೆ. ಎರಡು ಕಡೆನೂ ಆಗುತ್ತೆ, ಸೆಂಟ್ರಲ್ ಆ್ಯಂಡ್ ರಾಜ್ಯ. ಸೊ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ಅದು ನಿಮ್ಮ ಫಂಕ್ಷನ್ಸ್ ಆಗಿದೆ. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್. ಸೊ ಒಂದು ಸಾಮಾನ್ಯ ಸಂಬಂಧ ಜನರಲ್ ಆ್ಯಂಡ್ ಇನ್ನೊಂದು ಸ್ಪೆಷಲ್ ರಿಲೇಷನ್ಶಿಪ್, ವಿಶೇಷ ಸಂಬಂಧ. ಜನರಲ್ ಏನಪ್ಪ ಅಂತಂದರೆ ಸಾಲ ತಗೊಳ್ಳೋರು ಸಾಲ ಕೊಡೋವಂಥವ್ರು, ಓಕೆನಾ. ಸೊ ನಮ್ಮ ನಡುವೆ ಬ್ಯಾಂಕ್ನ ನಡುವೆ ಇರುವಂಥ ಸಂಬಂಧ. ವಿಶೇಷ ಸ್ಪೆಷಲ್ ರಿಲೇಷನ್ಶಿಪ್ ಏನಪ್ಪ ಅಂತಂದರೆ ಇವಾಗ ಕೆಲವೊಬ್ಬರು ಏನೋ ಒಂದು ಇಂಪಾರ್ಟೆಂಟ್ ವಸ್ತುಗಳನ್ನ ಇಟ್ಟಿರ್ತಾರೆ. ಸೊ ಅದಕ್ಕೆ ಸೇಫ್ ಲಾಕರನ್ನು ಕೊಡುವಂಥದ್ದು. ಸೊ ಈ ಥರ ವಿಶೇಷವಾಗಿ ಏನಾದರೂ ಕಸ್ಟಮರ್ಸ್ ಕೇಳ್ತಾ ಇದ್ದಾರೆ ಅಂತಂದರೆ ಅವರ ನಡುವೆ ಆ್ಯಂಡ್ ಬ್ಯಾಂಕ್ನ ನಡುವೆ ಇರುವಂಥದ್ದೇ ಸ್ಪೆಷಲ್ ರಿಲೇಷನ್ಶಿಪ್. ನಾರ್ಮಲ್ ಜನರಲ್ ಆಗಿ ಏನಾದರೂ ನಾವು ದುಡ್ಡನ್ನ ತೊಗೋತಾ ಇದ್ದೀವಿ ಅಥವಾ ದುಡ್ಡನ್ನ ಹಾಕ್ತಾ ಇದ್ದೀವಿ ಅಂತಂದರೆ ಅದು ಜನರಲ್ ರಿಲೇಷನ್ಶಿಪ್ ಕೆಳಗಡೆ ಬರುತ್ತೆ ಮಕ್ಕಳೇ, ಓಕೆನಾ. ನೆಕ್ಸ್ಟ್, ಸರ್ವಿಸಸ್. ಸೊ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತಾರೆ, ಪರ್ಸ್ನಲ್ ಲೋನ್ಸ್ಗಳನ್ನು ಕೊಡ್ತಾರೆ, ಸೊ ಖಾಸಗಿ ಸಾಲಗಳನ್ನು ಕೊಡ್ತಾರೆ, ಜಮಾ ಕಾರ್ಡನ್ನು ಕೊಡ್ತಾರೆ, ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸ್ಗಳನ್ನು ಕೊಡ್ತಾರೆ. ಸೊ ಮನೆ ತೊಗೋಬೇಕು ಅಥವಾ ಕಾರು ಗಾಡಿ ಏನಾದ್ರು ತೊಗೋಬೇಕು ಅಂತಂದರೆ ಅದಕ್ಕೆ ಸಾಲವನ್ನು ಕೊಡ್ತಾರೆ. ಮ್ಯೂಚುವಲ್ ಫಂಡ್ಸ್, ಓಕೆ, ಪರಸ್ಪರ ನಿಧಿ, ಬಿಸ್ನೆಸ್ ಲೋನ್ಸ್, ವ್ಯಾಪಾರಕ್ಕೆ ಸಾಲವನ್ನು ಕೊಡ್ತಾರೆ. ಆ್ಯಂಡ್ ಸೇಫ್ ಡೆಪಾಸಿಟ್ ಲಾಕರ್ಸ್. ನಾನು ಹೇಳಿದ್ನಲ್ಲ, ಸೊ ಸರ್ವಿಸಸ್, ಫಂಕ್ಷನ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಸುಮಾರು ಸೇಮ್ ಪಾಯಿಂಟ್ಸ್ ಬರುತ್ತೆ. ಸೊ ಆ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿದ್ರೆ ಡೆಫಿನೆಟ್ಲಿ 1.5 2 ಮಾರ್ಕ್ಸ್ ಬಂದೇ ಬರುತ್ತೆ ಮಕ್ಕಳು, ಓಕೆ. ಅದೊಂದು ಸಣ್ಣ ಟಿಪ್. ಡೆಬಿಟ್ ಕಾರ್ಡ್ಗಳನ್ನು ಕೊಡ್ತಾರೆ. ಟ್ರಸ್ಟ್ ಸರ್ವಿಸಸ್. ಸೊ ಟ್ರಸ್ಟ್ ಸರ್ವಿಸಸ್ ಏನಪ್ಪ ಅಂತಂದರೆ ಇವಾಗ ನಾನು ನಂಬಿ ಆ ಬ್ಯಾಂಕ್ನ ನಂಬಿ ನಾನು ಇಷ್ಟು ದುಡ್ಡು ಅಂತ ಇಟ್ಟಿದ್ದೀನಿ, ಇಷ್ಟು ಬಂಗಾರ ಅಂತ ಇಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಗ್ಯಾರಂಟಿಯಾಗಿ ನಮಗೆ ಕೆಲವೊಂದು ಸರ್ವಿಸಸ್ನ ಕೊಡ್ತಾರೆ. ಸೊ ದಟ್ ಇಸ್ ಟ್ರಸ್ಟ್ ಸರ್ವಿಸಸ್, ಆಯಿತಾ. ಸೊ ನಂಬಿಕೆ, ಭರವಸೆ ಅನ್ನೋದು ನಿಲ್ಲಿಸ್ಕೋಬೇಕು ಅವ್ರು, ಓಕೆನಾ. ಆ್ಯಂಡ್ ದೆನ್ ಸಿಗ್ನೇಚರ್ ಗ್ಯಾರಂಟೀಸ್. ಸೊ ಫೋರ್ಜರಿ ಆಗದಿರೋ ಥರ, ನನ್ನ ಸಿಗ್ನೇಚರ್ ಯಾರೋ ಇನ್ನೊಬ್ರು ಮಾಡ್ದಿರೋ ಥರ ನೋಡ್ಕೊಳ್ಳೋ ಅಂಥದ್ದು, ಅದು ಸಿಗ್ನೇಚರ್ ಗ್ಯಾರಂಟೀಸ್, ಆಯಿತಾ. ಸಹಿಗಳಿಗೆ ಜವಾಬ್ದಾರಿಯನ್ನು ಅವರೆಲ್ಲ. ಸೊ ಇಷ್ಟೆಲ್ಲ ಜವಾಬ್ದಾರಿಗಳು ಅವ್ರು ತೊಗೊಂಡು ನಮಗೆ ಹೆಲ್ಪ್ ಮಾಡ್ತಾರೆ ಕಸ್ಟಮರ್ಸ್ಗೆ, ಅದು ಅದರ ಸರ್ವಿಸಸ್ ಆಗಿದೆ. ಸೊ ಬ್ಯಾಂಕ್ಗಳ ಟೈಪ್ಗಳು, ವಿಧಗಳು ಯಾವ್ಯಾವು ಅಂತ ನೋಡೋಣ. ಸೆಂಟ್ರಲ್ ಬ್ಯಾಂಕ್ ಆರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ಮದರ್ಸ್ ಬ್ಯಾಂಕ್ ಅಂತಲೇ ಕರಿತೀವಿ. ಸೊ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಆ್ಯಂಡ್ ಕಮರ್ಷಿಯಲ್ ಬ್ಯಾಂಕ್ಸ್, ನಾವು ನೋಡುವಂಥ ಬ್ಯಾಂಕ್ಸ್ಗಳು ಮೋಸ್ಟ್ಲಿ ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕ್ಗಳಾಗಿರುತ್ತೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್, ಸೊ ಕೈಗಾರಿಕಾ ಅಭಿವೃದ್ಧಿ ಹೆಸರಲ್ಲೇ ಇದೆ. ಸೊ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೆ ಲೋನ್ಸ್ ಕೊಡಬೇಕಾದ್ರೆ ಆ ಒಂದು ಬ್ಯಾಂಕ್ಸ್ ಹೆಲ್ಪ್ ಮಾಡುತ್ತೆ. ಲ್ಯಾಂಡ್ ಡೆವಲಪ್ಮೆಂಟ್ ಅಂದರೆ ಅಗ್ರಿಕಲ್ಚರ್ ಪರ್ಪಸ್ಗೆ ಕೂಡ ಹೆಲ್ಪ್ ಮಾಡುವಂಥ ಬ್ಯಾಂಕ್ಗಳು ಇದೆ. ಆ್ಯಂಡ್ ಇಂಡಿಜಿನಿಯಸ್ ಬ್ಯಾಂಕ್, ಸೊ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಬೇಕಾದ್ರೆ. ಸೊ ಬ್ಯಾಂಕ್ ಅನ್ನೋದು ಒಂದು ಇಂಡಿವಿಜುವಲ್ ಆಗಿರ್ಬೋದು, ಒಂದು ಫರ್ಮ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು. ಸೊ ಇಂಡಿಜಿನಿಯಸ್ ಬ್ಯಾಂಕ್ ಅಂತಂದರೆ ಯೂಶಲಿ ಒಬ್ಬ ಸಾಹುಕಾರ ಇರ್ತಾನೆ, ಅವನು ಲೋನ್ನ ಕೊಡ್ತಾನೆ ಅಥವಾ ಅವ್ನು ಸಾಲವನ್ನು ಕೊಡ್ತಾನೆ. ಸೊ ಅದನ್ನು ನಾವು ಇಂಡಿಜಿನಿಯಸ್ ಬ್ಯಾಂಕ್ ಅಥವಾ ಸ್ಥಳೀಯ ಬ್ಯಾಂಕ್ಗಳು ಅಂತ ಹೇಳ್ತೀವಿ. ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್, ಸಹಕಾರಿ ಬ್ಯಾಂಕ್. ಸೊ ಇದು ಮೋಸ್ಟ್ಲಿ ವಿಲೇಜ್ ಸೈಡ್, ರೂರಲ್ ಸೈಡ್ ನಾವು ನೋಡ್ಬೋದು. ಸೊ ಅವರಿಗೆ ಸಹಾಯ ಆಗುವಂಥ ಬ್ಯಾಂಕ್ಗಳಿದು ಕೋಆಪರೇಟಿವ್ ಬ್ಯಾಂಕ್ಸ್, ಓಕೆನಾ ಮಕ್ಕಳೇ. ನೆಕ್ಸ್ಟ್, ಟೈಪ್ ಆಫ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಖಾತೆಗಳ ವಿಧಗಳು ಯಾವುದು ಅಂತ. ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಉಳಿತಾಯ ಖಾತೆ, ಯೂಶಲಿ ಸ್ಯಾಲರಿಡ್. ಸೊ ಯಾರಿಗೆ ವೇತನ ಬರುತ್ತೆ ಅವರಿಗೆ, ಲೈಕ್ ತಿಂಗಳು ಇಷ್ಟು ಅಂತ ಕಡ್ಡಾಯವಾಗಿ ಅವ್ರಿಗೆ ಬರುತ್ತೆ. ಸೊ ಅವ್ರೇನು ಮಾಡ್ತಾರೆ, ತಿಂಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಹೋಗ್ತಾರೆ ಇಷ್ಟು ಅಂತ ದುಡ್ಡು. ಆವಾಗ ಅವ್ರಿಗೆ ಬಡ್ಡಿ ಕೂಡ ಸಿಗುತ್ತೆ, ಬಿಕಾಸ್ ಅವರು ಸೇವ್ ಮಾಡ್ತಾರೆ ದುಡ್ಡು, ಅದಕ್ಕೆ. ಸೊ ಕರೆಂಟ್ ಅಕೌಂಟ್ ಅಂದಿದ ತಕ್ಷಣ ಬಿಸ್ನೆಸ್, ಸೊ ಚಾಲ್ತಿ ಖಾತೆ, ಯೂಶಲಿ ಬಿಸ್ನೆಸ್ ಮಾಡೋರಿಗೆ. ಸೊ ಈ ಖಾತೆಯಲ್ಲಿ ಏನಪ್ಪ ಅಂತಂದರೆ ಎಷ್ಟಾದರೂ ಹಣ ಹಾಕ್ಬೋದು, ಎಷ್ಟಾದರೂ ಹಣ ತೆಗಿಬೋದು, ಎಷ್ಟು ಸರಿ ಆದರೂ ಹಾಕ್ಬೋದು, ಎಷ್ಟು ಸರಿ ಆದರೂ ತೊಗೋಬೋದು. ಸೊ ಇದು ಇದರ ಫೀಚರ್ ಆಗಿದೆ. ಬಟ್ ಇದಕ್ಕೆ ಬಡ್ಡಿ ಕೊಡೋದಿಲ್ಲ, ಓಕೆನಾ. ಅದು ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ. ನೆಕ್ಸ್ಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಸೇಫ್ ಫಾರ್ ಫ್ಯೂಚರ್, ಭವಿಷ್ಯದ ಠೇವಣಿ ಇದು. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇವಾಗ ನಾನು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಪೇರೆಂಟ್ಸ್ ಮಕ್ಕಳ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರೆ. ಸೊ ಏನೋ ಒಂದು ಮಾಡಬೇಕು 5 ವರ್ಷದಲ್ಲಿ 10 ವರ್ಷದಲ್ಲಿ ಅಂತ ನನಗೆ ಐಡಿಯಾ ಇದೆ, ಅದಕ್ಕೋಸ್ಕರ ನಾನು ಸೇವ್ ಮಾಡ್ತಾ ಹೋಗ್ತೀನಿ ರಿಕರಿಂಗ್ ಡೆಪಾಸಿಟ್ ಅಕೌಂಟಲ್ಲಿ. ನೆಕ್ಸ್ಟ್, ಟರ್ಮ್ ಡೆಪಾಸಿಟ್ ಅಕೌಂಟ್. ಸೊ ನಿಶ್ಚಿತ ಠೇವಣಿ ಖಾತೆ. ಸೊ ಇದು ಫಿಕ್ಸ್ಡ್ ಪೀರಿಯಡ್, ನಿಗದಿತ ಅವಧಿ. ಸೊ 5 ವರ್ಷ 10 ವರ್ಷ, ಸೊ ಈ ಥರ ಇರುತ್ತೆ, ಓಕೆನಾ ಮಕ್ಕಳೇ. ಸೊ ಅದು ಟರ್ಮ್ ಡೆಪಾಸಿಟ್ ಅಕೌಂಟ್. ಸೊ ಇದು ನಿಮ್ಮ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಆಗಿದೆ. ಸೊ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಸೊ ಹೇಗೆ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡುವಂಥದ್ದು. ಸೊ ನೀವು ಸ್ಟೂಡೆಂಟ್ಸು, ಸೊ ನಾನು ನಿಮಗೆ ಯಾವ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ನ ನಾನು ಸಜೆಸ್ಟ್ ಮಾಡ್ತೀನಿ ಡೆಫಿನೆಟ್ಲಿ. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ನಾನು ನಿಮಗೆ
ಸಜೆಸ್ಟ್ ಮಾಡ್ತೀನಿ ಮಕ್ಕಳೇ. ಎಸ್, ಸೊ ಫಸ್ಟ್ ಯಾವ ಟೈಪ್ ಆಫ್ ಅಕೌಂಟ್, ನೀವು ಬಿಸ್ನೆಸ್ ಮ್ಯಾನ, ಸ್ಟೂಡೆಂಟಾ, ಸ್ಯಾಲ್ರಿಡ, ಅದು ನಿಮ್ಗೆ ಗೊತ್ತಾಗಿ ಯಾವ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ನೀವು ಚೂಸ್ ಮಾಡಬೇಕು. ಅದಾದಮೇಲೆ ಯಾವ ಬ್ಯಾಂಕಲ್ಲಿ ಓಪನ್ ಮಾಡಬೇಕು ಅನ್ನೋದನ್ನು ನೀವು, ಸೊ ಬ್ಯಾಂಕಿನ ಅಧಿಕಾರಿಯನ್ನು ಸಂಪರ್ಕ ಮಾಡಬೇಕು, ಅಥವಾ ಯಾವ ಬ್ಯಾಂಕ್ನ ಚೂಸ್ ಮಾಡಿ ಆ ಒಂದು ಬ್ಯಾಂಕಿನ ಅಧಿಕಾರಿಯನ್ನು ನೀವು ಸಂಪರ್ಕ ಮಾಡಬೇಕು. ಆ್ಯಂಡ್ ಅವರು ಒಂದು ಫಾರ್ಮ್ನ ಕೊಡ್ತಾರೆ, ಆ ಒಂದು ಖಾತೆಯನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಿಲ್ ಮಾಡ್ತಾ ಹೋಗಬೇಕು. ಆ್ಯಂಡ್ ರೆಫರೆನ್ಸ್ನ ಕೊಡಬೇಕು, ಸೊ ಪರಿಚಿತರ ಉಲ್ಲೇಖನವನ್ನು ಕೊಡಬೇಕು. ಸೊ ಆಲ್ರೆಡಿ ಆ ಬ್ಯಾಂಕ್, ನೀವು ಚೂಸ್ ಮಾಡಿರೋಂಥ ಬ್ಯಾಂಕಲ್ಲಿ ನಿಮ್ಮ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಅಕೌಂಟ್ ತೆಗೆದಿದ್ದಾರೆ ಅಂತಂದರೆ, ಅಥವಾ ಬೇರೆಯವ್ರ ಕಡೆಯಿಂದ ನಿಮ್ಮ ಬ್ಯಾಂಕ್ ಬಗ್ಗೆ ಗೊತ್ತು, ಸೊ ಅವ್ರು ನಿಮ್ಗೆ ಆ ಬ್ಯಾಂಕ್ ಬಗ್ಗೆ ಹೇಳಿದ್ದಾರೆ ಅಂತಂದರೆ, ಸೊ ಆ ಥರ ರೆಫರೆನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಇದು ತುಂಬ ತುಂಬ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ನೀವೇನು ಫಾರ್ಮ್ ಫಿಲ್ ಮಾಡಿರ್ತೀರೋ ಅದನ್ನು ನೀವು ಬ್ಯಾಂಕಿಗೆ ಒಪ್ಪಿಸಬೇಕು. ಒಪ್ಪಿಸಿದ ಮೇಲೆ ಇಷ್ಟು ಅಂತ ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೆ 1000 ರೂಪಾಯಿ ಅಥವಾ 500 ರೂಪಾಯಿ, ಸೊ ಇಷ್ಟು ಅಂತ ಅಮೌಂಟ್ ಗ್ಯಾರಂಟಿಯಾಗಿ ಕಟ್ಟಬೇಕಾಗತ್ತೆ. ಸೊ ಅದನ್ನು ಡೆಪಾಸಿಟ್, ಪ್ರಾರಂಭಿಕ ಠೇವಣಿಯನ್ನು ನೀವು ಹಾಕಬೇಕು ಮಕ್ಕಳೇ. ಓಕೆನಾ? ಸೊ ಫಸ್ಟ್ ಯಾವ ಟೈಪು ಅಂತ, ನೀವು ಯಾವ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಎಲ್ಲಿ ಓಪನ್ ಮಾಡಬೇಕು, ಅವ್ರು ಕೊಟ್ಟಿರೋ ಅಂಥ ಫಾರ್ಮ್ನ ಫಿಲ್ ಮಾಡಬೇಕು, ರೆಫರೆನ್ಸ್ನ ಕೊಡಬೇಕು. ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡಿ ನೀವೇ ಮನೆಗೆ ತೊಗೊಂಡು ಹೋಗೋದಲ್ಲ, ಸೊ ಬ್ಯಾಂಕ್ನಲ್ಲಿ ಕೊಡಬೇಕು ಆ್ಯಂಡ್ ಡೆಪಾಸಿಟ್ನ ಮಾಡಬೇಕು. ಇಷ್ಟು ಅಂತ ಪ್ರಾರಂಭಿಕ ಠೇವಣಿಯನ್ನು ನೀವು ಮಾಡಬೇಕು. ನೆಕ್ಸ್ಟ್, ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಅಡ್ವಾಂಟೇಜ್ಗಳು ಏನೋ ಒಂದು ಇರಬೇಕು. ಇಷ್ಟೆಲ್ಲ ಮಾಡಿದ್ಮೇಲೆ ಸೊ ಆ ಅಡ್ವಾಂಟೇಜಸ್ ಏನು, ಅನುಕೂಲಗಳೇನು ಅಂತ ನೋಡೋಣ. ಒಂದು ಸೇಫ್ ಕಸ್ಟಡಿ ಆಫ್ ಮನಿ, ಸೊ ಹಣದ ಭದ್ರತೆ ಇರುತ್ತೆ. ನಾನು ಸಂಪಾದನೆ ಮಾಡಿದ್ದೆಲ್ಲ ಮನೆಯಲ್ಲಿ ಇಟ್ಕೊಂಡಿದ್ರೆ ಖರ್ಚಾಗ್ಬಿಡುತ್ತೆ, ಅಥವಾ ಕಳ್ಳರು ಬರ್ತಾರೆ, ಏನೋ ಒಂದಾಗುತ್ತೆ. ಇವಾಗ ಮತ್ತೆ ಬ್ಯಾಂಕಲ್ಲಿ ಕಳ್ಳರು ಬರೋದಿಲ್ವ ಅಂತ ಕೇಳಬೇಡಿ, ಬಟ್ ಸೊ ನಮಗೆ ಒಂಥರ ಸೇಫ್ ಆಗಿರುತ್ತೆ ಅದು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಹಣದ ಪಾವತಿಯನ್ನು ಮಾಡ್ಬೋದು, ಮೇಕಿಂಗ್ ಪೇಮೆಂಟ್ಸ್ ಮಾಡ್ತಾ ಇರ್ಬೋದು. ಕಲೆಕ್ಷನ್ ಆಫ್ ಮನಿ, ಹಣ ವಸೂಲಿ ಮಾಡಲು ಸಹಾಯ ಮಾಡುತ್ತೆ. ಆ್ಯಂಡ್ ಲೋನ್, ಸಾಲವನ್ನು ಕೊಡ್ತಾ ಹೋಗುತ್ತೆ. ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಸೊ ವ್ಯವಹಾರ ಅನ್ನೋದು ಸುಗಮವಾಗಿ ಆಗುತ್ತೆ. ಓಕೆನಾ? ಸೊ ನಾನು ಯಾರೋ ಇನ್ನೊಬ್ರ ಹತ್ರ ಮಾಡ್ತಾ ಇದ್ದೀನಿ ಈ ವ್ಯವಹಾರ ಅನ್ನೋದಕ್ಕೆ ಕಂಪೇರ್ ಮಾಡಿದರೆ ಬ್ಯಾಂಕ್ ಹತ್ರ ಅವ್ರು ಮಾಡೋದು ಸ್ವಲ್ಪ ಸ್ಮೂತಾಗಿರುತ್ತೆ ಅಂತ. ಓಕೆನಾ? ಸೊ ಡೆಪಾಸಿಟ್ ಲಾಕರ್ಸ್ ಫೆಸಿಲಿಟೀಸ್, ಅಗೇನ್ ಸೇಫ್ ಕಸ್ಟಡಿ, ಡೆಪಾಸಿಟ್ ಲಾಕರ್ಸ್ ಫೆಸಿಲಿಟೀಸ್, ಸೊ ಏನೋ ಒಂದು ಬಂಗಾರನೋ ಪತ್ರಗಳು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಭದ್ರತೆಯನ್ನು ಕೊಡ್ತಾ ಹೋಗುತ್ತೆ ಮಕ್ಕಳೇ. ಸೊ ಬ್ಯಾಂಕ್ ಆಪರೇಷನ್ಸ್ ಹೇಗೆ ನಡೆಯುತ್ತೆ, ATM ನೀವು ಕೇಳಿರ್ಬೋದು. ATM ಅಂದರೆ ಇವಾಗ ಗೂಗಲ್ ಪೇ, ಫೋನ್ಪೇ ಇದೆಲ್ಲ ಬಂದುಬಿಟ್ಟು ATMಗೆ ಹೋಗೋದೇ, ನಾನಂತೂ ATMಗೆ ಹೋಗೇ ಎಷ್ಟು ದಿನ ಆಗಿದೆ ಅಂತ ಅನಿಸುತ್ತೆ. ಸೊ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಇಸ್ ದ ಫುಲ್ ಫಾರ್ಮ್ ಅದಕ್ಕೆ. ಸೊ ATMಗಳ ವ್ಯವಸ್ಥೆ ಕೊಡುತ್ತೆ. ಆ್ಯಂಡ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್, ಸೊ ಯಾವುದೇ ಒಂದು ಕೆಲಸ ಆಗ್ತಾ ಇದೆ ಬ್ಯಾಂಕಲ್ಲಿ, ಹೊಸ ವಿಚಾರಗಳು ಬರ್ತಾ ಇದೆ ಅಂತಂದರೆ ಅದರ ಆದೇಶ ಕೊಡ್ತಾನೆ ಇಡ್ತಾರೆ ಮಕ್ಕಳೇ. ಓಕೆನಾ? ಆ್ಯಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್, ಸೊ ಬಡ್ಡಿ ಅಂತ ಹೇಳ್ತಾನಲ್ಲ, ಸೊ ಇದು ಹಾಫ್ ಇಯರ್ಲಿ ಮಾಡ್ತಾರೆ. ಓಕೆನಾ? ಸೊ ಏಪ್ರಿಲಿಂದ ಅಕ್ಟೋಬರ್ವರೆಗೂ ಆಗ್ಬೋದು, ಅಥವಾ ಫೆಬ್ರವರಿಯಿಂದ ಜುಲೈವರೆಗೂ ಈ ಒಂದು ಬಡ್ಡಿಯನ್ನು ಜಮಾ ಮಾಡ್ತಾ ಕೊಡ್ತಾರೆ ಮಕ್ಕಳೇ. ಓಕೆನಾ? ಎಸ್ ಮಕ್ಕಳೇ, ಇಟ್ ವಾಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ನಿಮ್ಗೆಲ್ಲಾನು ಕ್ಲಿಯರಾಗಿ ಕ್ರಿಸ್ಟಲ್ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ವೆಶನ್ಸ್ ಅಗೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕ್ವಿಕ್ಕಾಗಿ ರಿವೈಸ್ ಕೂಡ ಮಾಡಿಬಿಟ್ವಿ. ಆ್ಯಂಡ್ ಈ ಥರದೇ ಇನ್ನಷ್ಟು ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.